ನಿಮ್ಮ ಫೋನಲ್ಲಿರುವಂತಹ ಯಾವ ಫೋಟೋಸನ್ನು ಕೂಡ ಬೇರೆಯವ್ರಿಗೆ ತೋರಿಸೋದಕ್ಕೆ ಇಷ್ಟ ಇಲ್ವಾ? ಅಂತಂದರೆ ಕೆಲವೊಂದು ಫೋಟೋಸನ್ನು ಬೇರೆಯವರು ನೋಡೋದನ್ನು ಇಷ್ಟಪಡೋದಿಲ್ಲ ಒಂದಷ್ಟೇ ಜನ. ಕೇವಲ ಫೋಟೋಸ್ ಮಾತ್ರ ಅಲ್ಲ, ವೀಡಿಯೋಸ್ನ ಕೂಡ. ಆದರೆ ಅದನ್ನು ಬೇರೆಯವರಿಂದ ಬಚ್ಚಿಡಬೇಕು, ಹೈಡ್ ಮಾಡಬೇಕು ಅಂತ ಅಂದರೆ ಎಷ್ಟೊಂದು ಜನ ಬೇರೆ ಬೇರೆ ಆ್ಯಪ್ಗಳನ್ನು ಬಳಸಬೇಕಾಗತ್ತೆ. ಆದರೆ ನೀವು ನಿಮ್ಮ ಗ್ಯಾಲರಿಯಲ್ಲಿ ಇರುವಂತಹ ಫೋಟೋಸನ್ನು ಆಗಿರಲಿ, ವೀಡಿಯೋಸನ್ನು ಆಗಿರಲಿ, ಯಾವುದೇ ರೀತಿ ಬೇರೆ ಆ್ಯಪ್ಗಳನ್ನು ಬಳಸ್ತಲೇ ಆರಾಮಾಗಿ ಹೈಡ್ ಮಾಡಬಹುದು, ಬಚ್ಚಿಡಬಹುದು. ಯಾರು ಕೂಡ ನೋಡೋದಕ್ಕೆ ಆಗೋದಿಲ್ಲ ನಿಮ್ಮನ್ನು ಬಿಟ್ಟು. ಇದಕ್ಕೆ ಬೇಕಾಗಿರುವಂತಹ ಒಂದು ಬೊಂಬಾಟ್ ಟ್ರಿಕ್ಕನ್ನೇ ನಾನು ನಿಮಗೆ ತಂದಿದ್ದೀನಿ. ಅದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಲ್ಲರ ಫೋನಲ್ಲೂ ಕೂಡ ಒಂದೇ ರೀತಿಯಾದಂತಹ ಸ್ಟೆಪ್ ಅನ್ನುವಂಥದ್ದು ಇರೋದಿಲ್ಲ, ಬೇರೆ ಬೇರೆ ರೀತಿಯಾದಂಥ ಆಪ್ಷನ್ಸ್ ಇರುತ್ತೆ. ಸಾಧ್ಯವಾದಷ್ಟು ನಾನು ನಿಮಗೆ ತಿಳಿಸ್ತೀನಿ ಯಾವ ರೀತಿಯಾಗಿ ಮಾಡಬೇಕು ಅಂತ. ಡೀಟೇಲ್ ಆಗಿ ಹೇಳ್ತೇನೆ, ಆವಾಗ ನಿಮಗೆ ಅರ್ಥ ಆಗುತ್ತೆ. ನಾನು ಹೇಳೋದ್ರ ಮೇಲೆ ನೀವು ಅದೇ ರೀತಿಯಾಗಿ ಸ್ಟೆಪ್ಸನ್ನು ಫಾಲೋ ಮಾಡಿದ್ರೆ ನಿಮ್ಮ ಒಂದು ಮೊಬೈಲ್ನಲ್ಲಿನೇ ನೀವು ಫೋಟೋಸನ್ನು ಆಗಿರ್ಬೋದು, ವೀಡಿಯೋಸನ್ನು ಆಗಿರ್ಬೋದು ಮುಚ್ಚಿಡಬಹುದು, ಬೇರೆ ಯಾರಿಗೂ ಕೂಡ ಕಾಣಿಸೋದಿಲ್ಲ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ? ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇವಾಗಲೇ ಒಂದು ಲೈಕ್ ಮಾಡಿ. ಸರಿ ಸ್ನೇಹಿತರೆ, ನಾನು ಪ್ರತಿಯೊಂದು ಕೂಡ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಯಾವ ರೀತಿಯಾಗಿ ಫೋಟೋಸನ್ನು ಹೈಡ್ ಮಾಡೋದು, ಬಚ್ಚಿಡೋದು ಅಂತ. ಆದರೆ ನೋಡಿ, ಯಾವುದೇ ಫೋನ್ ಇದ್ದರೂ ಕೂಡ ಒಂದು ಸೇಮ್ ಪ್ರೊಸೀಜರ್ ಯಾವ ರೀತಿಯಾಗಿರುತ್ತೆ ಅಂತಂದರೆ ಗ್ಯಾಲರಿಲೇ ಫೋಟೋಸ್ ಇರುತ್ತೆ ಅಲ್ವಾ. ಸೊ ಫಸ್ಟ್ ನಾವು ನಮ್ಮ ಗ್ಯಾಲರಿಯನ್ನು ಓಪನ್ ಮಾಡಿಕೊಂಡು ನಿಮಗೆ ಯಾವ ಫೋಟೋ ಅಥವಾ ಯಾವ ವಿಡಿಯೋನ ನೀವು ಹೈಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಫೋಟೋ ಬೇಕು ಅಥವಾ ಯಾವ ವಿಡಿಯೋ ಬೇಕು ಅಂತ. ಯಾವುದೇ ಫೋನ್ ಇದ್ದರೂ ಕೂಡ ಇದಂತೂ ಕಾಮನ್ ಆಗಿ ಇರುತ್ತೆ ಎಲ್ಲದರಲ್ಲೂ ಕೂಡ. ಆದರೆ ಇವಾಗ ನೋಡಿ, ನಾನು ಬಳಸ್ತಿರುವಂತಹ ಫೋನಲ್ಲಾಗಿರಬಹುದು, ಇಲ್ಲಾಂದರೆ ನನ್ನ ಹತ್ರ ಇರುವಂತಹ ಫೋನಲ್ಲಾಗಿರ್ಬೋದು, ಎಷ್ಟೊಂದು ಜನರ ಫೋನಲ್ಲಿ ಡೈರೆಕ್ಟಾಗಿ ಒಂದು ಆಪ್ಷನ್ ಇರುತ್ತೆ, ಏನು ಅಂತಂದರೆ ಪ್ರೈವೇಟ್ ಮಾಡೋವಂಥದ್ದು. ಆದರೆ ಎಲ್ಲ ಫೋನ್ಗಳಲ್ಲೂ ಕೂಡ ಈ ಒಂದು ಆಪ್ಷನ್ ಇರೋದಿಲ್ಲ. ಸೊ ನೀವು ನಿಮ್ಮ ಒಂದು ಫೋಟೋ ಏನು ಸೆಲೆಕ್ಟ್ ಮಾಡ್ತೀರಾ ಅಲ್ವಾ, ಅದನ್ನು ಡೈರೆಕ್ಟಾಗಿ ನೀವು ಪ್ರೈವೇಟಲ್ಲಿ ಇಡಬಹುದು. ಆ ಒಂದು ಆಪ್ಷನ್ ಇತ್ತೀಚಿನ ಎಲ್ಲ ಫೋನ್ಗಳಲ್ಲೂ ಕೂಡ ಸಿಗುತ್ತೆ ಅಂತ ಹೇಳ್ಬಹುದು. ಸೊ ಡೈರೆಕ್ಟಾಗಿ ಪ್ರೈವೇಟ್ ಮಾಡಬಹುದು. ಆದರೆ ಯಾರಿಗೆಲ್ಲ ಈ ಒಂದು ಆಪ್ಷನ್ ಇರೋದಿಲ್ಲ ಅಲ್ವಾ, ಅವರು ಏನು ಮಾಡಬೇಕು ಅನ್ನೋವಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನಾನು ಹೇಳುವ ರೀತಿಯಾಗಿ ಮಾಡಿ. ಇವಾಗ ನನ್ನ ಹತ್ರ ಇರುವಂತಹ ಎಲ್ಲ ಫೋನಲ್ಲೂ ಕೂಡ ನೋಡಿದೆ ನನಗೆ ಡೈರೆಕ್ಟ್ ಆಪ್ಷನ್ ಇದೆ. ಹಾಗಾಗಿ ಇಲ್ದಲೆ ಅಂತವ್ರಿಗೆ ಯೂಸ್ ಆಗಲಿ ಅಂತ ಮಾತ್ರ ಈ ಒಂದು ವಿಡಿಯೋ ಅನ್ನೋವಂಥದ್ದನ್ನು ಮಾಡಿರೋವಂಥದ್ದು. ಹಾಗಾಗಿ ನಾನು ಹೇಳ್ತೇನೆ ಏನು ಮಾಡಬೇಕು ಅಂತ. ನೋಡಿ, ನೀವು ಯಾವುದೋ ಒಂದು ಫೈಲ್ಸ್ ಅಥವಾ ವಿಡಿಯೋನ ಸೆಲೆಕ್ಟ್ ಮಾಡಿರ್ತೀರ ಅಲ್ವಾ, ಅದನ್ನು ಮೂವ್ ಟು ಫೈಲ್ಸ್ ಅಥವಾ ಫೋಲ್ಡರ್ ಅನ್ನುವಂತಹ ಒಂದು ಆಪ್ಷನ್ ಅನ್ನುವಂಥದ್ದು ಸಿಗುತ್ತೆ. ಅದನ್ನು ಚೂಸ್ ಮಾಡ್ಕೊಳ್ಳಿ. ನೆಕ್ಸ್ಟು ನೀವು ಅದನ್ನು ಏನು ಮಾಡಬೇಕು ಅಂತ ಅಂದರೆ ಮೂವ್ ಟು, ನಾನು ಹೇಳಿದೆ ಅಲ್ವಾ, ಮೂವ್ ಟು ಫೈಲ್ಸ್ ಅಥವಾ ಫೋಲ್ಡರ್ ಅನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಮೈ ಫೈಲ್ಸ್ ಅಥವಾ ಫೈಲ್ ಮ್ಯಾನೇಜರ್ ಫೋಲ್ಡರ್ಗೆ ನೀವು ಅದನ್ನು ಮೂವ್ ಮಾಡ್ಕೋಬೇಕು. ಅದಾದಮೇಲೆ ಒಂದು ಫೋಲ್ಡರನ್ನು ಕ್ರಿಯೇಟ್ ಮಾಡಬೇಕಾಗಿ ಇರುತ್ತೆ. ಯಾವುದೋ ಒಂದು ಸೀಕ್ರೆಟ್ ಫೋಟೋಸ್ ಅಂತ ಇಡ್ತೀರಾ ಅಂತ ಅಂದ್ಕೊಳ್ಳಿ. ಕ್ರಿಯೇಟ್ ಮಾಡಿದಾಗ ಏನೇ ಇಟ್ಟರೂ ಕೂಡ ಒಂದು ಡಾಟನ್ನು ಅದಕ್ಕಿಂತ ಮುಂಚೆ ಇಡಬೇಕಾಗುತ್ತೆ. ಆ ರೀತಿಯಾಗಿ ನೀವು ಮಾಡಿಕೊಂಡಾಗ ಏನಾಗುತ್ತೆ ಅಂತ ಅಂದರೆ ಇದು ಹಿಡನ್ ಆಗಿಬಿಡುತ್ತೆ, ನಿಮ್ಮ ಒಂದು ಗ್ಯಾಲರಿಲಿ ಇದು ಕಾಣಿಸೋದಿಲ್ಲ. ಇಷ್ಟೇ ಸಿಂಪಲ್ಲಾಗಿ ಇರೋವಂಥದ್ದು. ಆರಾಮಾಗಿ ನೀವು ಫೋಟೋಸನ್ನು ಹೈಡ್ ಮಾಡಬಹುದು, ಬೇರೆಯವರಿಗೆ ಕಾಣಿಸ್ತಲೇ ಇರುವಂತಹ ರೀತಿ. ಸೊ ಇದೇ ರೀತಿಯಾದಂತಹ ಮೊಬೈಲ್ ಟ್ರಿಕ್ಸ್ ಬೇಕು ಪ್ರತಿನಿತ್ಯ ಅಂತ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ.